ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಶನಿವಾರ ಮಂದವಾಸರ ಸ್ಥಿರವಾಸರ ಅತ್ಯಂತ ಶ್ರೇಷ್ಠವಾದಂತಹ ಈ ಶನಿವಾರದಂದು ಮನೀಷಾ ಪಂಚಕಂ ಈ ಕೃತಿಯ ಪಾರಾಯಣ ಆಚಾರ್ಯ ಶಂಕರ ವಿರಚಿತ ಮನೀಷಾ ಪಂಚಕಂ ಸತ್ಯ ಆಚಾರಸ್ಯ ಗಮನೆ ಕದಾಚಿನ್ ಮುಕ್ತಿದಾಯಕಂ ಕಾಶೀ ಕ್ಷೇತ್ರಂ ಪ್ರತಿ ಸಹ ಗೌರ್ಯಾ ಮಾರ್ಗೇತು ಶಂಕರಂ ಅಂತ್ಯವೇಷಧರಂ ದೃಷ್ಟ್ವಾ ಗಚ್ಚ ಗಚ್ಚ ಇತಿ ಚ ಅಬ್ರವೀತ್ ಶಂಕರಃ ಸೋಪಿ ಚಾಂಡಾಲಃ ತಂ ಪುನಃ ಪ್ರಾಹ ಶಂಕರಂ ಅನ್ನಮಯಾತ್ ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯಾತ್ ವಿಜವರ ದೂರೀಕರ್ತುಂ ವಾಂಛಸಿ ಕಿಂ ಬ್ರೂಹಿ ಗಚ್ಚ ಗಚ್ಚ ಇತಿ ಕಿಂ ಗಂಗಾಂಬುನಿಬಿಂಬಿತೇಂಬರಮಣೌ ಚಾಂಡಾಲವಾಟೀಪಯಃ ಪೂರೇ ಚಾಂತರಮಸ್ತಿ ಕಾಂಚನ ಘಟೀ ಮೃತ್ಕುಂಭಯೋರ್ವಾಂಬರೇ ಪ್ರತ್ಯಗ್ವಸ್ತುನಿ ನಿಸ್ತರಂಗ ಸಹಜಾನಂದಾವಬೋಧಾಂಬುಧೌ ವಿಪ್ರೋಯಂ ಶ್ವಪಚೋಯಮಿತ್ಯಪಿ ಮಹಾನ್ ಕೋಯಂ ವಿಭೇದ ಭ್ರಮಃ ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದುಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಿಕಾಂತತನುಷು ಪ್ರೋತಾ ಜಗತ್ಸಾಕ್ಷಿಣೇ ಸೈವಾಹಂ ನ ಚ ದೃಶ್ಯವಸ್ತ್ವಿತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷಾ ಮನೀಷಾ ಮಮ ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ
सर्वं चैतदविद्यया त्रिगुणया शेषं मया कल्पितम् इत्थं यस्य दृढा मतिः सुखतरे नित्ये परे निर्मले चाण्डालोऽस्तु सतुद्विजोऽस्तु गुरुरित्येषा मनीषा मम गुरुरित्येषा मनीषा मम ಇಂದು ಪವಿತ್ರವಾದಂತಹ ಏಕಾದಶಿ ದಿನ ಅನೇಕರು ಏಕಾದಶಿ ವ್ರತವನ್ನು ಆಚರಿಸಿರಬಹುದು. ಇಂತಹ ಒಂದು ವಿಶೇಷವಾದಂತಹ ಏಕಾದಶಿ ಶನಿವಾರದ ಮುಸ್ಸಂಜೆಯಲ್ಲಿ ಒಂದು ಕೃಷ್ಣನ ಭಜನೆಯನ್ನು ಹಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಒಂದು ಮೀರಾ ಭಜನೆ ಅತ್ಯಂತ ಸುಂದರವಾಗಿದೆ, ತಾವು ಪುನರಾವರ್ತಿಸಬಹುದು. ಗಿರಿಧಾರಿ ಜಯ ಗಿರಿಧಾರಿ ಗಿರಿಧಾರಿ ಜಯ ಗಿರಿಧಾರಿ ಸುಗಂಧ ತುಳಸಿ ದಲವನಮಾಲಿ ಸುಗಂಧ ತುಳಸಿ ದಲವನಮಾಲಿ ಗಿರಿಧಾರಿ ಜಯ ಗಿರಿಧಾರಿ ಮಾಧವ ಮುರಹರ ಮುನಿ ಜನ ಸೇವಿತ ಮಾಧವ ಮುರಹರ ಮುನಿ ಜನ ಸೇವಿತ ಮುರಳೀಧರ ಶ್ರೀ ಗಿರಿಧಾರಿ ಜಯ ಜಯ ಗೋಪಿ ಮನೋಹರ ಗಿರಿಧಾರಿ ಜಯ ಜಯ ಗೋಪಿ ಮನೋಹರ ಗಿರಿಧಾರಿ ಗಿರಿಧಾರಿ ಜಯ ಗಿರಿಧಾರಿ मीरा के प्रभु गिरिधर नागर मीरा के प्रभु गिरिधर नागर मुरली मनोहर गिरिधारी जय जय गोपी मनोहर गिरिधारी
जय जय गोपी मनोहर गिरिधारी। गिरिधारी जय गिरिधारी। जय गिरिधारी। जय गिरिधारी। वृंदावन बिहारी लाल की जय। श्री कृष्णचंद्र भगवान की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಪುಷ್ಯಮಾಸದ ಬಹುಳ ಏಕಾದಶಿ ದಿನ ಶ್ರೇಷ್ಠವಾದಂತಹ ಮಂದವಾಸರ ಶ್ರೀಮದ್ ಭಗವದ್ಗೀತೆಯ ಕೆಲವು ಶ್ಲೋಕಗಳ ಪಾರಾಯಣ. 13ನೆಯ ಅಧ್ಯಾಯ. ತಮ್ಮ ಪವಿತ್ರವಾದ ಗ್ರಂಥವನ್ನು ಮುಂದಿಟ್ಟುಕೊಂಡಿದ್ದೀರಿ ಅಂತೇಳಿ ಭಾವಿಸ್ತೇವೆ. 13ನೇ ಅಧ್ಯಾಯದ 10ನೆಯ ಶ್ಲೋಕದಿಂದ ಆರಂಭ. 10ರಿಂದ 13 ಈ 4 ಶ್ಲೋಕಗಳ ಪಾರಾಯಣ ಒಟ್ಟಿಗೆ ಮಾಡೋಣ. ಮಯಿಚಾನನ್ಯ ಯೋಗೇನ ಆ ಶ್ಲೋಕದಿಂದ ಆರಂಭ. ಸಿದ್ಧರಾಗಿದ್ದೀರಿ ಅಂತೇಳಿ ಭಾವಿಸ್ತೇವೆ. ಒಟ್ಟಿಗೆ ಪಾರಾಯಣ ಮಾಡುವ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗಃ. ಶ್ರೀ ಭಗವಾನುವಾಚ ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ ವಿವಿಕ್ತದೇಶಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮಜ್ಞಾನನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನೈ ಯದತೋನ್ಯಥಾ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಏಕಾದಶಿ ವ್ರತದ ಈ ಪವಿತ್ರವಾದ ದಿನದಲ್ಲಿ ಕ್ಷೇತ್ರಜ್ಞನ ವಿಚಾರವನ್ನು ತಿಳಿದುಕೊಳ್ಳುತ್ತಾ ಈಗ ಕ್ಷೇತ್ರಜ್ಞನ ವಿಚಾರವನ್ನು ಮಾಡ್ತಾ ಇದ್ದೇವೆ, ಹೌದಲ್ಲ? ಕ್ಷೇತ್ರಜ್ಞ ಸರ್ವವ್ಯಾಪಿ, ಎಲ್ಲ ಕಡೆ ಇರುವಂಥವ. ಆದ್ರಿಂದಲೇ ಅವನಿಗೆ ಎಲ್ಲ ಕಡೆ ಕೈಕಾಲುಗಳು, ಕಿವಿಗಳು, ಕಣ್ಣುಗಳು ಇತ್ಯಾದಿಯಾಗಿ ವರ್ಣಿಸಿರುವುದು. ದಯವಿಟ್ಟು ಭಗವಂತನಿಗೆ ಯಾವುದೇ ಅಂಗಾಂಗಗಳನ್ನು ಹಾಕಬೇಡಿ ಅಥವಾ ಸಹಸ್ರಾರು ಕೈಗಳನ್ನು ಹಾಕಕ್ಕೆ ಹೋಗಬೇಡಿ. ಅತ್ಯಂತ ಮಾರ್ಮಿಕವಾಗಿ ಹೇಳಿರುವಂತಹ ವಾಕ್ಯಗಳಿವು, ಸೂಕ್ಷ್ಮವಾಗಿ
ಅರ್ಥ ಮಾಡಿಕೊಳ್ಳೋಣ. ಆಚಾರ್ಯ ಶಂಕರರ ಭಾಷ್ಯ 13ನೇ ಅಧ್ಯಾಯದ 13ನೆಯ ಶ್ಲೋಕ. ಸರ್ವತಃ ಪಾಣಿಪಾದಂ ಸರ್ವತಃ ಪಾಣಯಃ ಪಾದಾಶ್ಚ ಅಸ್ಯ ಇತಿ ಸರ್ವತಃ ಪಾಣಿಪಾದಂ ತತ್ ಜ್ಞೇಯಂ. ಸರ್ವ ಪ್ರಾಣ್ಯಕರಣೋಪಾದಿಭಿಃ ಕ್ಷೇತ್ರಜ್ಞಾಸ್ತಿತ್ವಂ ವಿಭಾವ್ಯತೆ. ಕ್ಷೇತ್ರಜ್ಞಶ್ಚ ಕ್ಷೇತ್ರೋಪಾಧಿತಃ ಉಚ್ಯತೆ. ಕ್ಷೇತ್ರಂಚ ಕ್ಷೇತ್ರಂಚ ಪಾಣಿಪಾದಾದಿಭಿಃ ಅನೇಕಧಾ ಭಿನ್ನಂ. ಕ್ಷೇತ್ರೋಪಾಧಿ ಭೇದಕೃತಂ ವಿಶೇಷಜಾತಂ ಮಿಥ್ಯೈವ ಕ್ಷೇತ್ರಜ್ಞಸ್ಯ ಇತಿ ತತ್ ಅಪನಯನೇನ ಜ್ಞೇಯತ್ವಂ ಉಕ್ತಂ ನ ಸತ್ತನ್ನಾಸದುಚ್ಯತೆ ಇತಿ. ಉಪಾಧಿಕೃತಂ ಮಿಥ್ಯಾರೂಪಮಪಿ ಅಸ್ತಿತ್ವಾಧಿಗಮಾಯ ಜ್ಞೇಯಧರ್ಮವತ್ ಪರಿಕಲ್ಪ್ಯ ಉಚ್ಯತೆ ಸರ್ವತಃ ಪಾಣಿಪಾದಂ ಇತ್ಯಾದಿ. ತಥಾ ಹಿ ಸಂಪ್ರದಾಯವಿದಾಂ ವಚನಂ ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಇತಿ. ಸರ್ವತ್ರ ಸರ್ವದೇಹಾವಯವತ್ವೇನ ಗಮ್ಯಮಾನಾಃ ಪಾಣಿಪಾದಾದಯಃ ಜ್ಞೇಯ ಶಕ್ತಿ ಸದ್ಭಾವ ನಿಮಿತ್ತ ಸ್ವಕಾರ್ಯಾ ಇತಿ. ಜ್ಞೇಯ ಸದ್ಭಾವೆ ಲಿಂಗಾನಿ ಜ್ಞೇಯಸ್ಯ ಇತಿ ಉಪಚಾರತಃ ಉಚ್ಯಂತೆ. ತಥಾ ವ್ಯಾಖ್ಯೇಯಂ ಅನ್ಯತ್ ಸರ್ವತಃ ಪಾಣಿಪಾದಂ ತತ್ ಜ್ಞೇಯಂ. ಸರ್ವತೋ ಕ್ಷಿಶಿರೋಮುಖಂ ಸರ್ವತಃ ಅಕ್ಷೀಣಿ ಶಿರಾಂಸಿ ಮುಖಾನಿ ಚ ಯಸ್ಯ ತತ್ ಸರ್ವತೋ ಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮತ್. ಶ್ರುತಿಃ ಶ್ರವಣೇಂದ್ರಿಯಂ ತತ್ ಯಸ್ಯ ತತ್ ಶ್ರುತಿಮತ್. ಲೋಕೆ ಪ್ರಾಣಿನಿಕಾಯೇ ಸರ್ವಂ ಆವೃತ್ಯ ಸಂವ್ಯಾಪ್ಯ ತಿಷ್ಠತಿ ಸ್ಥಿತಿಂ ಲಭತೆ. ಆಚಾರ್ಯ ಶಂಕರರ ಭಾಷ್ಯ ಅತ್ಯಂತ ಸ್ಪಷ್ಟ, ಅತ್ಯಂತ ನೇರ. ಭಾಷ್ಯಾರ್ಥವನ್ನು ನೋಡಿ. ಸರ್ವತಃ ಪಾಣಿಪಾದವು ಕ್ಷೇತ್ರಜ್ಞನಿಗೆ ಎಲ್ಲೆಲ್ಲಿಯೂ ಕೈಗಳು ಕಾಲುಗಳು ಇರುವುದರಿಂದ ಆ ಜ್ಞೇಯವು ಸರ್ವತಃ ಪಾಣಿಪಾದವು. ಸಕಲ ಪ್ರಾಣಿಗಳ ಕರಣಗಳು ಎಂಬ ಉಪಾಧಿಗಳಿಂದ ಕ್ಷೇತ್ರಜ್ಞನ ಇರುವಿಕೆಯು ತಿಳಿದು ಬರುತ್ತಿದೆ. ಇದು ವ್ಯವಹಾರ ದೃಷ್ಟಿಯಿಂದ. ನಿಜವಾಗಿ ನೋಡಿದರೆ ಕ್ಷೇತ್ರಜ್ಞನೇ ಎಲ್ಲವನ್ನು ಅರಿಯುವವನಾದ್ದರಿಂದ ಕರ್ಣಗಳ ಇರುವಿಕೆಗೂ ಅವನೇ ಆಧಾರ. ಮತ್ತು ಕ್ಷೇತ್ರವೆಂಬ ಉಪಾಧಿಯಿಂದಲೇ ಅವನು ಕ್ಷೇತ್ರಜ್ಞನು ಎನಿಸಿಕೊಂಡಿರುತ್ತಾನೆ. ಬೆಳಕಿನಲ್ಲಿ ತೋರುವ ವಸ್ತುಗಳ ದೃಷ್ಟಿಯಿಂದ ಸೂರ್ಯನು ಪ್ರಕಾಶಕನು ಎನಿಸಿಕೊಳ್ಳುವಂತೆ ಕ್ಷೇತ್ರದ ದೃಷ್ಟಿಯಿಂದ ಆತ್ಮನು ಕ್ಷೇತ್ರಜ್ಞ ಎನಿಸಿಕೊಳ್ಳುತ್ತಾನೆ. ಕ್ಷೇತ್ರವೆಂಬುದು ಕೈಗಳು, ಕಾಲುಗಳು ಮುಂತಾದವುಗಳಿಂದ ಅನೇಕ ಪ್ರಕಾರವಾಗಿ ಬೇರೆ ಬೇರೆಯಾಗಿರುತ್ತದೆ. ಕ್ಷೇತ್ರದ ಉಪಾಧಿಗಳು ಬೇರೆ ಬೇರೆಯಾಗಿರುವುದರಿಂದ ಕ್ಷೇತ್ರಜ್ಞನಿಗೆ ಉಂಟಾಗಿರುವ ವಿಶೇಷಗಳ ಸಮೂಹವೂ ಹುಸಿಯೇ. ಬೇರೆ ಬೇರೆಯ ಶರೀರಗಳಿಂದಲೂ ಬೇರೆ ಬೇರೆಯ ಕರಣಗಳಿಂದಲೂ ಕ್ಷೇತ್ರಜ್ಞನಲ್ಲಿ ಹಲವು ವಿಶೇಷಗಳು ಉಂಟಾಗಿರುವಂತೆ ತೋರಿ ಬರುವುವು. ಆದ್ದರಿಂದ ಅದನ್ನು ತಳ್ಳಿ ಹಾಕಿ ಅದು ಸತ್ ಅಲ್ಲ, ಅಸತ್ ಕೂಡ ಎನಿಸುವುದಿಲ್ಲ ಎಂದು ಆ ಕ್ಷೇತ್ರಜ್ಞನನ್ನು ಅರಿಯತಕ್ಕದ್ದೆಂದು ಹಿಂದೆ ಆಗಲೇ ಹೇಳಿರುತ್ತದೆ. ಉಪಾಧಿಯಿಂದಾಗಿರುವ ಮಿಥ್ಯಾರೋಪವನ್ನು ಕೂಡ ಜ್ಞೇಯವು ಇದೆ ಎಂಬುದನ್ನು ನಿಶ್ಚಯಿಸುವುದಕ್ಕಾಗಿ ಅದು ಜ್ಞೇಯದ ಧರ್ಮವಾಗಿರುವಂತೆ ಕಲ್ಪಿಸಿಕೊಂಡು ಸರ್ವತಃ ಪಾಣಿಪಾದವು ಎಂದು ಮುಂತಾಗಿ ಇಲ್ಲಿ ಹೇಳಿದೆ. ಯಾವ ಪ್ರಪಂಚವು ಇಲ್ಲದ ಆತ್ಮತತ್ವವನ್ನು ಅಧ್ಯಾರೋಪ ಅಪವಾದ ಇವುಗಳ ಮೂಲಕವಾಗಿ ವಿಸ್ತರಿಸಲಾಗುತ್ತದೆ ಎಂದು ಸಂಪ್ರದಾಯವನ್ನು ಬಲ್ಲವರ ವಚನವೂ ಹೀಗೆಂದೇ ತಿಳಿಸುತ್ತದೆ. ಅಂದ್ರೇನು? ಆಚಾರ್ಯ ಶಂಕರರ ಕಾಲದಲ್ಲಿ ಆಗ ಇದ್ದಿರಬಹುದಾದಂತಹ ಅನೇಕ ವಚನಕಾರರು, ಅನೇಕ ಮಹಾತ್ಮರು, ಅನೇಕ ಹಿರಿಯರು ಇದನ್ನೇ ತಿಳಿಸುತ್ತಿದ್ದರು ಎಂದು ಆಚಾರ್ಯ ಶಂಕರರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ.
ಎಲ್ಲೆಲ್ಲಿಯೂ ಪ್ರತಿಯೊಂದು ಶರೀರದಲ್ಲಿಯೂ ಅದರದರ ಅವಯವಗಳೆಂದು ತೋರಿಬರುವ ಕೈ ಕಾಲು ಮುಂತಾದವುಗಳು ಜ್ಞೇಯವಾದ ಬ್ರಹ್ಮದ ಚೈತನ್ಯ ಶಕ್ತಿ ಇರುವುದರಿಂದಲೇ ತಮ್ಮ ತಮ್ಮ ಕಾರ್ಯವನ್ನು ಮಾಡುತ್ತಿರುವುದರಿಂದ ಜ್ಞೇಯದ ಶಕ್ತಿಯೇ ಅವುಗಳ ವ್ಯಾಪಾರವನ್ನು ಮಾಡಿಸುತ್ತದೆ ಎಂದರ್ಥ. ಅಥವಾ ಜ್ಞೇಯವೆನಿಸಿರುವ ಚೈತನ್ಯಕ್ಕಾಗಿಯೇ ಸಂಹತವಾದ ಕರಣಗಳು ತಮ್ಮ ತಮ್ಮ ವ್ಯಾಪಾರವನ್ನು ಮಾಡುತ್ತಿವೆ ಎಂದಾದರೂ ಅರ್ಥ ಮಾಡಬಹುದು. ಜ್ಞೇಯವಿರುವುದಕ್ಕೆ ಲಿಂಗಗಳಾಗಿದ್ದರೂ ಅವು ಜ್ಞೇಯಕ್ಕೆ ಸೇರಿದವುಗಳು ಎಂದು ಉಪಚಾರಕ್ಕೆ ಹೇಳಿರುತ್ತದೆ. ಚೈತನ್ಯ ಹೊಂದಿದೆ ಎಂದು ಅನುಮಾನದಿಂದ ಕಲ್ಪಿಸುವುದಕ್ಕೆ ಹೆಗ್ಗುರುತುಗಳು. ಶ್ಲೋಕದಲ್ಲಿರುವ ಮಿಕ್ಕ ವಿಶೇಷಣವನ್ನು ಹೀಗೆಯೇ ವಿಸ್ತರಿಸಬೇಕು, ವಿವರಿಸಬೇಕು. ಆ ಜ್ಞೇಯವು ಸರ್ವತಃ ಪಾಣಿಪಾದವಾಗಿರುವುದಷ್ಟೇ, ಇದರಂತೆ ಅದು ಸರ್ವತಃ ಅಕ್ಷಿ ಶಿರೋ ಮುಖವೂ ಆಗಿರುತ್ತದೆ. ಅದಕ್ಕೆ ಎಲ್ಲೆಲ್ಲಿಯೂ ಕಣ್ಣುಗಳು, ತಲೆಗಳು, ಮುಖಗಳು ಇರುವುದರಿಂದ ಸರ್ವತೋ ಕ್ಷಿಶಿರೋ ಮುಖವು. ಸರ್ವತಃ ಶ್ರುತಿಮತ್. ಶ್ರುತಿ ಎಂದರೆ ಕೇಳುವ ಇಂದ್ರಿಯವು. ಅದು ಯಾವುದಕ್ಕೆ ಇರುವುದೋ ಅದು ಶ್ರುತಿಮತ್. ಎಲ್ಲೆಲ್ಲಿಯೂ ಶ್ರೋತ್ರೇಂದ್ರಿಯ ಉಳ್ಳದ್ದಾದ್ದರಿಂದ ಅದು ಸರ್ವತಃ ಶ್ರುತಿಮತ್. ಲೋಕದಲ್ಲಿ ಪ್ರಾಣಿ ಸಮೂಹದಲ್ಲಿ ಎಲ್ಲವನ್ನು ಆವರಿಸಿಕೊಂಡು ಚೆನ್ನಾಗಿ ವ್ಯಾಪಿಸಿಕೊಂಡು ಇರುವುದು, ಇರವನ್ನು ಹೊಂದಿರುವುದು ಈ ಶುದ್ಧವಾದ ಜ್ಞೇಯ ವಸ್ತು ಆತ್ಮಚೈತನ್ಯ. ಮುಂದಿನ ಶ್ಲೋಕಕ್ಕೆ ಪೀಠಿಕೆಯಾಗಿ ಹೇಳ್ತಾ ಇದ್ದಾರೆ ಆಚಾರ್ಯ ಶಂಕರರು. ಉಪಾಧಿಭೂತ ಪಾಣಿಪಾದಾದೀಂದ್ರಿಯಾಧ್ಯಾರೋಪಣಾತ್ ಜ್ಞೇಯಸ್ಯ ತದ್ವತ್ ಆಶಂಕಾಮಾಭೂತ್ ಇತ್ಯೇವಮರ್ಥಃ ಶ್ಲೋಕಾರಂಭ. ಉಪಾಧಿಗಳಾಗಿರುವ ಕೈ ಕಾಲು ಮುಂತಾದವುಗಳ ಇಂದ್ರಿಯಗಳನ್ನು ಆರೋಪಿಸಿದ್ದರಿಂದ ಜ್ಞೇಯಕ್ಕೆ ಅದು ನಿಜವಾಗಿ ಇವೆ ಎಂಬ ಶಂಕೆಯು ಆಗಬಾರದು ಎಂಬುದಕ್ಕಾಗಿ ಈ ಮುಂದಿನ ಶ್ಲೋಕವನ್ನು ಆರಂಭಿಸಿರುತ್ತದೆ. ನೋಡಿ, 14ನೆಯ ಶ್ಲೋಕ 2 ಬಾರಿ ಪಾರಾಯಣ ಮಾಡುವ ಒಟ್ಟಿಗೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಆಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಆಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಪದಚ್ಛೇದ ನೋಡಿಕೊಳ್ಳಿ. ಸರ್ವ ಇಂದ್ರಿಯ ಗುಣಾಭಾಸಂ, ಸರ್ವ ಇಂದ್ರಿಯ ಗುಣ ಆಭಾಸಂ, ಸರ್ವ ಇಂದ್ರಿಯ ವಿವರ್ಜಿತಂ, ಆಸಕ್ತಂ ಸರ್ವಭೃತ್ ಚ ಏವ ನಿರ್ಗುಣಂ ಗುಣಭೋಕ್ತೃ ಚ. ಅನ್ವಯಾರ್ಥ ನೋಡಿಕೊಳ್ಳಿ. ಸರ್ವೇಂದ್ರಿಯ ಗುಣಾಭಾಸಂ, ಆ ಜ್ಞೇಯನು ಸಂಪೂರ್ಣ ಇಂದ್ರಿಯಗಳ ವಿಷಯಗಳನ್ನು ಬಲ್ಲವನಾಗಿದ್ದಾನೆ. ಆದರೆ ವಾಸ್ತವವಾಗಿ ಸರ್ವೇಂದ್ರಿಯ ವಿವರ್ಜಿತಂ, ಎಲ್ಲಾ ಇಂದ್ರಿಯಗಳಿಂದ ರಹಿತನಾಗಿದ್ದಾನೆ. ನೋಡಿ, ಸರ್ವೇಂದ್ರಿಯ ಗುಣ ಆಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಚ. ಹಾಗೂ ಆಸಕ್ತಂ, ಆಸಕ್ತಿರಹಿತನಾಗಿದ್ದರೂ ಏವ ಸರ್ವಭೃತ್, ಆಸಕ್ತಿರಹಿತನಾಗಿದ್ದರೂ ಕೂಡ ಸರ್ವಭೃತ್ ಎಲ್ಲವನ್ನು ಧರಿಸಿ ಪೋಷಿಸುವವನು ಚ. ಮತ್ತು ನಿರ್ಗುಣಂ, ನಿರ್ಗುಣನಾದರೂ ಕೂಡ ಗುಣಭೋಕ್ತೃ ಚ, ಗುಣಗಳನ್ನು ಭೋಗಿಸುವವನಾಗಿದ್ದಾನೆ. ಎಷ್ಟು ಸೊಗಸಾಗಿದೆ ನೋಡಿ ಈ ಶ್ಲೋಕದ ತಾತ್ಪರ್ಯ. ಅದು ಎಲ್ಲ ಇಂದ್ರಿಯಗಳ ವಿಷಯಗಳನ್ನು ಬಲ್ಲದು, ಆದರೆ ವಾಸ್ತವವಾಗಿ ಎಲ್ಲ ಇಂದ್ರಿಯಗಳಿಂದ ರಹಿತವಾಗಿದೆ. ಅದು ಆಸಕ್ತಿರಹಿತವಾಗಿದ್ದರೂ ಎಲ್ಲವನ್ನು ಧರಿಸಿ ಪೋಷಿಸುತ್ತದೆ, ಹಾಗೂ ನಿರ್ಗುಣವಾಗಿದ್ದರೂ ಗುಣಗಳ ಭೋಕ್ತೃವಾಗಿದೆ. ಪರಮೇಶ್ವರನ ಸಗುಣ ಮತ್ತು ನಿರ್ಗುಣ ಸ್ವರೂಪದ ಏಕತೆಯ ವರ್ಣನೆ
ಈ ಸುಂದರವಾದಂತಹ ಶ್ಲೋಕದಲ್ಲಿ ಎಲ್ಲ ಇಂದ್ರಿಯಗಳನ್ನು ಆ ಜ್ಞೇಯ ವಸ್ತುವೇ ನಡೆಸುವುದು, ಹೌದಲ್ಲ? ಆದರೆ ಸ್ವತಃ ಅದಕ್ಕೆ ಯಾವ ಇಂದ್ರಿಯಗಳೂ ಇಲ್ಲ. ಸರ್ವೇಂದ್ರಿಯ ವಿವರ್ಜಿತಂ. ನೋಡುವ ಆಚಾರ್ಯ ಶಂಕರರ ಭಾಷ್ಯ 13ನೇ ಅಧ್ಯಾಯದ 14ನೇ ಶ್ಲೋಕ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವಾಣಿ ಚ ತಾನಿ ಇಂದ್ರಿಯಾಣಿ ಚ ಶ್ರೋತ್ರಾದೀನಿ ಬುದ್ಧಿ ಇಂದ್ರಿಯ ಕರ್ಮೇಂದ್ರಿಯಾಖ್ಯಾನಿ ಅಂತಃಕರಣೇ ಚ ಬುದ್ಧಿ ಮನಸಿ ಜ್ಞೇಯೋಪಾಧಿತ್ವಸ್ಯ ತುಲ್ಯತ್ವಾತ್ ಸರ್ವೇಂದ್ರಿಯ ಗ್ರಹಣೇನ ಗೃಹ್ಯೇತೆ. ಅಪಿ ಚ ಅಂತಃಕರಣೋಪಾಧಿದ್ವಾರೇಣೈವ ಶ್ರೋತ್ರಾದೀನಾಂ ಅಪಿ ಉಪಾಧಿತ್ವಂ ಇತ್ಯತಃ ಅಂತಃಕರಣ ಬಹಿಷ್ಕರಣೋಪಾಧಿಭೂತೈಃ ಸರ್ವೇಂದ್ರಿಯ ಗುಣೈಃ ಅಧ್ಯವಸಾಯ ಸಂಕಲ್ಪ ಶ್ರವಣ ವಚನಾದಿಭಿಃ ಅವಭಾಸತೆ ಇತಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವ್ಯಾಪಾರೈಃ ವ್ಯಾಪೃತಮಿವ ತತ್ ಜ್ಞೇಯಂ ಇತ್ಯರ್ಥಃ. ಧ್ಯಾಯತೀವ ಲೇಲಾಯತೀವ ಇತಿ ಶ್ರುತೇಃ. ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯವನ್ನು ಕೂಡ ಇಲ್ಲಿ ಉದಾಹರಿಸ್ತಾರೆ ಆಚಾರ್ಯ ಶಂಕರರು. ಧ್ಯಾಯತೀವ ಲೇಲಾಯತೀವ ಇತಿ ಶ್ರುತೇಃ. ಕಸ್ಮಾತ್ ಪುನಃ ಕಾರಣಾತ್ ನ ವ್ಯಾಪೃತಮೇವ ಇತಿ ಅತಃ ಆಹ ಸರ್ವೇಂದ್ರಿಯ ವಿವರ್ಜಿತಂ ಸರ್ವಕರಣರಹಿತಂ ಇತ್ಯರ್ಥಃ. ಅತಃ ನ ಕರಣವ್ಯಾಪಾರೈಃ ವ್ಯಾಪೃತಂ ತತ್ ಜ್ಞೇಯಂ. ಯಸ್ತು ಅಯಂ ಮಂತ್ರಃ ಅಪಾಣಿಪಾದೋ ಜವನೋ ಗೃಹೀತ ಪಶ್ಯತ್ಯ ಚಕ್ಷುಃ ಸ ಶೃಣೋತ್ಯ ಕರ್ಣಃ. ಶ್ವೇತಾಶ್ವತರ ಉಪನಿಷತ್ತಿನ ವಾಕ್ಯ ಇದು. ಅಪಾಣಿಪಾದೋ ಜವನೋ ಗೃಹೀತ ಪಶ್ಯತ್ಯ ಚಕ್ಷುಃ ಸ ಶೃಣೋತ್ಯ ಕರ್ಣಃ ಇತ್ಯಾದಿ. ಸಹ ಸರ್ವೇಂದ್ರಿಯೋಪಾಧಿ ಗುಣಾನುಗುಣ್ಯ ಭಜನ ಶಕ್ತಿಮತ್ ತತ್ ಜ್ಞೇಯಂ ಇತ್ಯೇವಂ ಪ್ರದರ್ಶನಾರ್ಥಃ ನತು ಸಾಕ್ಷಾದೇವ ಜವನಾದಿ ಕ್ರಿಯಾವತ್ವ ಪ್ರದರ್ಶನಾರ್ಥಃ. ಅಂಧೋ ಅಂಧೋ ಮಣಿಮವಿಂದತ್ ಅಂಧೋ ಮಣಿಮವಿಂದತ್ ತೈತ್ರಿಯ ಉಪನಿಷತ್ತಿನ ಆರಣ್ಯಕದಲ್ಲಿ ಬರುವಂತಹ ವಾಕ್ಯ ಇದು. ಅಂಧೋ ಮಣಿಮವಿಂದತ್ ಇತ್ಯಾದಿ ಮಂತ್ರಾರ್ಥವತ್ ತಸ್ಯ ಮಂತ್ರಸ್ಯಾರ್ಥಃ ಯಸ್ಮಾತ್ ಸರ್ವಕರಣವರ್ಜಿತಂ ತತ್ ಜ್ಞೇಯಂ ತಸ್ಮಾತ್ ಅಸಕ್ತಂ ಸರ್ವ ಸಂಶ್ಲೇಷವರ್ಜಿತಂ. ಯದ್ಯಪಿ ಏವಂ ತಥಾಪಿ ಸರ್ವಭೃತ್ ಚ ಏವ ಸದಾಸ್ಪದಂ ಹಿ ಸರ್ವಂ ಸರ್ವತ್ರ ಸದ್ಬುದ್ಧ್ಯನುಗಮಾತ್ ನಹಿ ಮೃಗತೃಷ್ಣಿಕಾದಯೋಪಿ ನಿರಾಸ್ಪದಾ ಭವಂತಿ. ಅತಃ ಸರ್ವಭೃತ್ ಸರ್ವಂ ಬಿಭರ್ತಿ ಇತಿ ಸ್ಯಾತ್ ಇದಂ ಚ ಅನ್ಯತ್ ಜ್ಞೇಯಸ್ಯ ಸತ್ವಾಧಿಗಮದ್ವಾರಂ ನಿರ್ಗುಣಂ. ಸತ್ವರಜಸ್ತಮಾಂಸಿ ಗುಣಾಃ ತೈಃ ವರ್ಜಿತಂ ತತ್ ಜ್ಞೇಯಂ. ತಥಾಪಿ ಗುಣಭೋಕ್ತೃ ಚ ಗುಣಾನಾಂ ಸತ್ವರಜಸ್ತಮಸಾಂ ಶಬ್ದಾದಿದ್ವಾರೇಣ ಸುಖದುಃಖ ಮೋಹಾಕಾರ ಪರಿಣತಾನಾಂ ಭೋಕ್ತೃ ಚ ಉಪಲಬ್ಧೃ ಚ ತತ್ ಜ್ಞೇಯಂ ಇತ್ಯರ್ಥಃ. ಇಷ್ಟು ಸುಂದರವಾದಂತಹ ಶ್ಲೋಕ ನೋಡಿ. ತಾನೇ ಎಲ್ಲವನ್ನು ಕೂಡ ಮಾಡುತ್ತಿದ್ದರೂ ಕೂಡ ಯಾವುದೇ ಇಂದ್ರಿಯಗಳೆಲ್ಲದಂತಹ ಜ್ಞೇಯ ವಸ್ತುವು ಈ ಆತ್ಮತತ್ವವು, ಹೌದಲ್ಲ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಕಗ್ಗದಲ್ಲೂ ಕೂಡ ಸನ್ಮಾನ್ಯ ಡಿ ವಿ ಗುಂಡಪ್ಪನವರು ಸುಂದರವಾದಂತಹ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡೋಣ. ಅದನ್ನು ಪರದೆ ಮೇಲೆ ಹಂಚಿಕೊಡುತ್ತೇವೆ ಆ ಶ್ಲೋಕವನ್ನು. ನೋಡಿ.
ಮೇಲೆ ಕೆಳಗೊಳಗೆ ಬಳೆಸುತ್ತಲ ತೆತ್ತಲು ಮೂಲೆ ಮೂಲೆಯಲಿ ವಿದ್ಯುಲ್ಲ ಹರಿಯೊಂದು ಧೂಳಿ ಕಣ ಭೂಗೋಣ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡು ಕೊಡದೆ ಮಂಕುತಿಮ್ಮ ಮಂಕುತಿಮ್ಮ. There is some electrifying force that is causing this incessant movement of things. This force is everywhere, top, bottom, inside, outside, surrounding everything, nook and corner. This force acts on everything from specks of dust to celestial objects, earth, sun, moon, and the stars. ಪರಮಶಕ್ತಿಯ ಉಲ್ಲೇಖ ಈ ಕಗ್ಗದಲ್ಲಿ, ಈ ಕಗ್ಗದ ಶ್ಲೋಕದಲ್ಲಿ ಸಕಲ ಜೀವರಾಶಿಗಳ ಅಸ್ತಿತ್ವಕ್ಕೆ ಕಾರಣೀಭೂತವಾದ ಆ ಪರಮಶಕ್ತಿಯನ್ನು ಎಲ್ಲ ಸಾಧಕರು, ಸಿದ್ಧರು, ಸತ್ಪುರುಷರು, ಭಕ್ತರು ತಮ್ಮ ಭಕ್ತಿ ಪಾರವಶ್ಯದಲ್ಲಿ ಅನುಭವಿಸಿದ್ದಾರೆ. ಮೇಲೆ ಕೆಳಗೆ ಒಳಗೆ ಹತ್ತಿರ ದೂರ ಸುತ್ತಲೂ ಮತ್ತು ಎತ್ತೆತ್ತಲು ಆ ವಿದ್ಯುಲ್ಲಹರಿಯು ಎಲ್ಲವನ್ನು ಬಿಡುಕೊಡದೆ ಎಂದರೆ ನಿರಂತರವಾಗಿ ಒಂದು ಕ್ಷಣವೂ ವಿರಾಮವಿಲ್ಲದೆ ನಡೆಸುತ್ತಿದೆ ಎಂದು ಈ ಕಗ್ಗದ ಆಂತರ್ಯ. ಹೌದಲ್ಲ? ಪರಮಾತ್ಮನ ಅಸ್ತಿತ್ವ ಎಲ್ಲ ಕಡೆ. ಆ ನೋಡುವಂತಹ ಕಣ್ಣಿರಬೇಕು, ಆ ಧ್ವನಿಯನ್ನು ಕೇಳುವಂತಹ ಕಿವಿಗಳಿರಬೇಕು ಅಷ್ಟೇ. ಅತ್ಯಂತ ಪವಿತ್ರವಾದಂತಹ ಕಣ್ಣುಗಳು, ಅತ್ಯಂತ ದಿವ್ಯವಾದ ಶ್ರೋತ್ರೇಂದ್ರಿಯಗಳು ಬೇಕು ಆ ಜ್ಞೇಯ ವಸ್ತುವನ್ನು ಅನುಭವಿಸುವುದಕ್ಕಾಗಿ. ನೋಡುವ 14ನೆಯ ಶ್ಲೋಕದ ಶಾಂಕರ ಭಾಷ್ಯ, ಆ ಭಾಷ್ಯಾರ್ಥವನ್ನು ನೋಡೋಣ. ಸರ್ವೇಂದ್ರಿಯ ಗುಣಾಭಾಸವು, ಎಲ್ಲ ಇಂದ್ರಿಯಗಳು ಎಂದರೆ ಬುದ್ಧೀಂದ್ರಿಯ, ಕರ್ಮೇಂದ್ರಿಯ ಎಂಬ ಹೆಸರಿನ ಶ್ರೋತ್ರವೇ ಮುಂತಾದ ಹೊರಗಿನ ಕರಣಗಳು, ಒಳಗಿನ ಕರಣಗಳಾದ ಬುದ್ಧಿಯ ಮನಸ್ಸುಗಳೂ ಎಂದರ್ಥ. ಅವು ಜ್ಞೇಯಕ್ಕೆ ಉಪಾಧಿ ಎಂಬುದು ಸಮಾನವಾಗಿರುವುದರಿಂದ ಅವನ್ನು ಸರ್ವೇಂದ್ರಿಯ ಎಂಬ ಮಾತಿನಿಂದ ಗ್ರಹಿಸಬೇಕು. ಇದೂ ಅಲ್ಲದೆ ಅಂತಃಕರಣವೆಂಬ ಉಪಾಧಿಯ ಮೂಲಕವಾಗಿಯೇ ಶ್ರೋತ್ರಾದಿಗಳು ಉಪಾಧಿಗಳಾಗಿರುತ್ತವೆ. ಆದ್ದರಿಂದಲೂ ಸರ್ವೇಂದ್ರಿಯ ಶಬ್ದದಿಂದ ಅವನ್ನೂ ಗ್ರಹಿಸಬೇಕು. ಹೀಗಿರುವುದರಿಂದ ಅಂತಃಕರಣ, ಬಹಿಃಕರಣ ಎಂಬ ಉಪಾಧಿಗಳಾಗಿರುವ ಸರ್ವೇಂದ್ರಿಯಗಳ ಗುಣಗಳಿಂದಲೂ, ಇಲ್ಲಿರುವ ಸಂಸ್ಕೃತ ವಾಕ್ಯಕ್ಕೆ ಇಂದ್ರಿಯ ಗುಣಗಳೇ ಉಪಾಧಿಗಳು ಎಂದು ಅರ್ಥವಾಗುವಂತಿದೆ. ಆದರೆ ಉಪಾಧಿಗಳಾದ ಇಂದ್ರಿಯಗಳ ಗುಣಗಳು ಜ್ಞೇಯಕ್ಕೆ ಅಂಟುವುದಿಲ್ಲ ಎಂದು ಹೇಳುವುದರಲ್ಲಿಯೇ ವಾಕ್ಯಕ್ಕೆ ತಾತ್ಪರ್ಯ. ಎಂದರೆ ನಿಶ್ಚಯ, ಸಂಕಲ್ಪ, ಕೇಳುವುದು, ಮಾತನಾಡುವುದು ಮುಂತಾದವುಗಳಿಂದ ಬೆಳಗುತ್ತಿರುವುದರಿಂದ ಸರ್ವೇಂದ್ರಿಯ ಗುಣಾಭಾಸವು. ನಿಶ್ಚಯವು ಬುದ್ಧಿ ಧರ್ಮ, ಸಂಕಲ್ಪವು ಮನಸ್ಸಿನ ಧರ್ಮ, ಕೇಳುವುದು ಬುದ್ಧೀಂದ್ರಿಯಗಳ ಧರ್ಮಗಳಿಗೆ ಹೆಗ್ಗುರುತಾಗಿರುವ ಧರ್ಮ, ಮಾತನಾಡುವುದು ಕರ್ಮೇಂದ್ರಿಯಗಳಿಗೆ ಉಪಲಕ್ಷಣ. ಆ ಜ್ಞೇಯವು ಸಕಲೇಂದ್ರಿಯಗಳ ವ್ಯಾಪಾರಗಳಿಂದಲೂ ಕೆಲಸ ಮಾಡುತ್ತಿರುವಂತಿರುವುದು ಎಂದರ್ಥ. ಧ್ಯಾನ ಮಾಡುವಂತಿರುವುದು, ಚಲಿಸುವಂತಿರುವುದು ಎಂಬ ಬೃಹದಾರಣ್ಯಕ ಶ್ರುತಿ ಇದಕ್ಕೆ ಪ್ರಮಾಣವು. ಈ ವ್ಯಾಪಾರಗಳಿಂದ ಅದು ನಿಜವಾಗಿಯೂ ಕೆಲಸ ಮಾಡುತ್ತಲೇ ಇರುವುದೆಂದು ಹೇಳಬಾರದೆಂಬುದಕ್ಕೆ ಕಾರಣವಾದರೂ ಏನು ಎಂದರೆ ಅದಕ್ಕೆ ಭಗವಂತನು ಹೇಳುತ್ತಾನೆ, ಸರ್ವೇಂದ್ರಿಯ ವಿವರ್ಜಿತವಾಗಿರುವುದು, ಯಾವ ಕರಣಗಳೂ ಇಲ್ಲದ್ದು ಎಂದರ್ಥ. ಅಂತಃಕರಣವಾಗಲಿ ಬಹಿಃಕರಣವಾಗಲಿ ಇಲ್ಲದ್ದು ಎಂದರ್ಥ. ಆದ್ದರಿಂದ ಕರಣಗಳ ವ್ಯಾಪಾರಗಳಿಂದ ಆ ಜ್ಞೇಯವು ಕೆಲಸ ಮಾಡುವುದಿಲ್ಲ. ಆದರೆ ಅವನು ಕೈಕಾಲುಗಳಿಲ್ಲದವನು, ವೇಗವಾಗಿ ನಡೆಯುವವನು, ಹಿಡಿದುಕೊಳ್ಳುವವನು, ಕಣ್ಣುಗಳಿಲ್ಲದೆ ನೋಡುವನು, ಕಿವಿಗಳಿಲ್ಲದೆ ಕೇಳುವನು ಎಂಬಿ ಮಂತ್ರವಿದೆಯಲ್ಲ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ. ಅದಕ್ಕೆ ಸಕಲೇಂದ್ರಿಯಗಳೆಂಬ ಉಪಾಧಿಗಳ ಗುಣಗಳಿಗೆ ಅನುಗುಣವಾಗಿರುವಿಕೆಯನ್ನು ಪಡೆಯಬಲ್ಲ ಶಕ್ತಿಯುಳ್ಳದು ಆ ಜ್ಞೇಯವು ಎಂಬೀ ರೀತಿಯನ್ನು ತಿಳಿಸುವುದೇ ಪ್ರಯೋಜನವೇ ಹೊರತು ನೇರವಾಗಿಯೇ ವೇಗವಾಗಿ ನಡೆಯುವುದೇ ಮುಂತಾದ ಕ್ರಿಯೆಗಳು ಅದರಲ್ಲಿ ಇರುವವೆಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಅದು ಬಂದದ್ದಲ್ಲ. ಕುರುಡನು ರತ್ನವನ್ನು ಕಂಡು ಅರಿತುಕೊಂಡನು.
ತೈತ್ರಿಯ 6ನೇ ಕಂದದಲ್ಲಿ ಬರುವಂತಹ ವಾಕ್ಯ ಸಂಸ್ಕೃತದ ಏನದು? ಅಂಧೋ ಮಣಿಮವಿಂದತ್, ಕುರುಡನ್ನು ರತ್ನವನ್ನು ಕಂಡು ಅರಿತುಕೊಂಡನು ಮುಂತಾದ ಮಂತ್ರಗಳಿಗೆ ಹೇಗೆ ಅರ್ಥವೋ ಹಾಗೆಯೇ ಆ ಮಂತ್ರಕ್ಕೆ ಅರ್ಥವು. ಕುರುಡನು ರತ್ನವನ್ನು ಕಾಣುವ ಸಂಭವವೇ ಇಲ್ಲವೆಂಬುದು ಪ್ರಸಿದ್ಧ, ಹೌದಲ್ಲ? ಹುಟ್ಟು ಕುರುಡ ಏನನ್ನೂ ಕೂಡ ನೋಡುವುದಿಲ್ಲ, ರತ್ನವನ್ನು ಹೇಗೆ ನೋಡಿಯಾನು? ಇದೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆದರೆ ಆತ್ಮನು ಚಕ್ಷುರಿಂದ್ರಿಯ ರಹಿತನಾದರೂ ಕಾಣುತ್ತಾನೆ ಎಂಬುದು ಮಂತ್ರದ ಅರ್ಥ. ಅಲ್ಲಿ ಕಾಣುತ್ತಾನೆ ಎಂದರೆ ಚಕ್ಷುರಿಂದ್ರಿಯಕ್ಕೆ ಅನುಗುಣವಾದ ಶಕ್ತಿಯುಳ್ಳವನು ಎಂದು ಅರ್ಥವನ್ನು ಕಲ್ಪಿಸುವಂತೆಯೇ ಶ್ವೇತಾಶ್ವತರ ಮಂತ್ರಕ್ಕೂ ಅರ್ಥ ಎಂದು ಅಭಿಪ್ರಾಯ. ಆ ಜ್ಞೇಯವು ಹೀಗೆ ಯಾವ ಕರಣವೂ ಇಲ್ಲದ್ದಾಗಿರುವುದಲ್ಲ, ಆ ಕರಣದಿಂದ ಆಸಕ್ತವು ಯಾವುದರ ಸೋಂಕು ಇಲ್ಲದ್ದಾಗಿರುವುದು. ಹೀಗಿದ್ದರೂ ಅದು ಸರ್ವಭೃತ್ ಆಗಿಯೂ ಇರುತ್ತದೆ. ಪ್ರತಿಯೊಂದಕ್ಕೂ ಸದ್ವಸ್ತುವೇ ಆಸ್ಪದವಾಗಿರುತ್ತದೆ. ಏಕೆಂದರೆ ಎಲ್ಲೆಲ್ಲಿಯೂ ಇದೆ ಎಂಬ ಬುದ್ಧಿಯು ಅನುಸರಿಸಿಕೊಂಡೇ ಬಂದಿರುತ್ತದೆ. ಬಿಸಿಲು ಕುದುರೆ ಮುಂತಾದ ವಿಕಲ್ಪಗಳು ಕೂಡ ಯಾವ ಆಸ್ಪದವೂ ಇಲ್ಲದೆ ಇರುವುದೇ ಇಲ್ಲ. ಆಸ್ಪದವು ಎಂದರೆ ಅಧಿಷ್ಠಾನವು, ಅದಿಲ್ಲದೆ ಕಲ್ಪಿತ ವಸ್ತು ತೋರಲೇ ಆರದು ಎಂಬುದು ತಾತ್ಪರ್ಯ. ಆದ್ದರಿಂದ ಈ ಜ್ಞೇಯವು ಎಲ್ಲವನ್ನು ಧರಿಸಿರುತ್ತದೆಯಾಗಿ ಇದು ಸರ್ವಭೃತ್ ಎಂದಾಗಬಹುದು. ಎಲ್ಲಾ ಕಲ್ಪನೆಗೂ ಅಧಿಷ್ಠಾನವಿದು ಎಂಬರ್ಥದಲ್ಲಿಯೇ ಈ ವಿಶೇಷಣವನ್ನು ಉಪಯೋಗಿಸಿದೆ ಎಂದು ಭಾವ. ಜ್ಞೇಯವು ಇದೆ ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಇದೂ ಮತ್ತೊಂದು ದ್ವಾರವಾಗುವುದು, ಅದು ನಿರ್ಗುಣವು. ಗುಣಗಳು ಎಂದರೆ ಸತ್ವರಜಸ್ತಮಗಳು, ಅವುಗಳಿಲ್ಲದ್ದು ಆ ಜ್ಞೇಯವು. ಗುಣಾತೀತವು ಆದರೂ ಗುಣಭೋಕ್ತೃವೂ ಆಗಿರುವುದು. ಗುಣಗಳನ್ನು ಶಬ್ದವೇ ಮುಂತಾದವುಗಳ ಮೂಲಕ ಸುಖ ದುಃಖ ಮೋಹಗಳ ಆಕಾರವಾಗಿರುವ ಸತ್ವರಜಸ್ತಮಗಳನ್ನು ಭೋಗಿಸುವುದು ಎಂದರೆ ಅರಿತುಕೊಳ್ಳುವುದೂ ಆಗಿದೆ ಆ ಜ್ಞೇಯವು ಎಂದರ್ಥ. ಅತ್ಯಂತ ಸುಂದರವಾದಂತಹ ವರ್ಣನೆ. ಕ್ಷೇತ್ರಜ್ಞನ ವಿಚಾರವನ್ನು ಮಾಡುವಾಗ ಕ್ಷೇತ್ರಜ್ಞನೇ ಆ ಜ್ಞೇಯ ವಸ್ತು, ಪರಮಪದವು, ಆತ್ಮತತ್ವವು ಭಗವಂತನು. ಆದ್ದರಿಂದ ನಾವು ಇದನ್ನು ಗುರುಗಳ ಮೂಲಕವಾಗಿ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಾವು ಧ್ಯಾನಿಸತಕ್ಕದ್ದು. ಯಾವುದೋ ಕಲ್ಪನೆಗೆ ನಾವು ಭಗವಂತನನ್ನು ಸಿಕ್ಕಿಸುವುದಲ್ಲ. ಕಲ್ಪನೆ ಕೇವಲ ನಮ್ಮ ಭ್ರಮೆ ಅಷ್ಟೆ. ಆದರೆ ಇರುವ ವಾಸ್ತವವನ್ನು ನಾವು ಸರಿಯಾಗಿ ಗ್ರಹಿಸಬೇಕು ಶಾಸ್ತ್ರದ ಮುಖಾಂತರ. ಇನ್ನು ಕ್ಷೇತ್ರಜ್ಞನ ಬಗ್ಗೆ ಅನೇಕ ವಿಚಾರಗಳಿವೆ. ಅದನ್ನು ನಾಳೆ ದಿವಸ ಭಾನುವಾರ ಪುಷ್ಯ ಬಹುಳ ದ್ವಾದಶಿ ಪಾರಣೆಯನ್ನು ಮಾಡಿ ಈ ಅನುಷ್ಠಾನಗಳಲ್ಲಿ ನಿತ್ಯ ನಿರಂತರ ಅನುಷ್ಠಾನವನ್ನು ಮಾಡುತ್ತಾ ಅನುಷ್ಠಾನಗಳಲ್ಲಿ ತತ್ಪರರಾಗಿರುತ್ತಾ ಸಾಧನೆಯಿಂದ ಮುಂದುವರಿಸೋಣ. ನಾಳೆ ದಿವಸ ಈ ಕ್ಷೇತ್ರಜ್ಞನ ವಿಚಾರವನ್ನು ಮತ್ತಷ್ಟು ಮುಂದುವರಿಸೋಣ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ಸಂಜೆ 7 ಗಂಟೆಗೆ ಸರಿಯಾಗಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.